ಘೋಷಣೆಗಳನ್ನ ಯಾರು ಕೂಗಬಾರ್ದು, ನಿಮ್ಮಲ್ಲಿ ಮನವಿ ಮಾಡ್ತೇವೆ. ಬೋಲೋ ಭಾರತ್ ಮಾತಾ ಕಿ ಖಂಡಿಸ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್ ಜೈ ಶಿವಾಜಿ ಜೈ ಭವಾನಿ ಜೈ ಶ್ರೀರಾಮ್ ಜೈ ಶಿವಾಜಿ ಜೈ ಶಿವಾಜಿ ಜೈ ಭವಾನಿ. बोलो भारत माता की ವಿಶ್ವ ಹಿಂದೂ ಪರಿಷತ್ ಗೋರಕ್ಷಣೆಗೆ ಮುಂದಾದ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿರುವುದು ಈಗಾಗಲೇ ಇಡೀ ಸಿಂಧನೂರು ತಾಲೂಕಾದ್ಯಂತ ಗಮನಕ್ಕಿದೆ. ಆ ಒಂದು ಉದ್ದೇಶದಿಂದ ಬೃಹತ್ ಪ್ರತಿಭಟನೆ ಮೂಲಕ ತಹಸೀಲ್ದಾರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಭಾಜಪದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ವೀರಗೌಡ ಲೆಕ್ಕ ಸರ್ ಅವರು ಒಂದು ಎರಡು ಅನಿಸಿಕೆಗಳನ್ನ ಹೇಳ್ಬೇಕಂತ ಕೇಳ್ಕೊಳ್ತೇವೆ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಇವತ್ತಿನ ನೇತೃತ್ವವನ್ನ ವಹಿಸಿಕೊಂಡಿರ್ತಕ್ಕಂಥ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ಹಣೆ ಮಾಡಿದು ಈ ಒಂದು ಬಜರಂಗ ದಳದ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಬಜರಂಗ ದಳದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ವಿವಿಧ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಹಿಂದೂ ಸಹೋದರ ಸಹೋದರಿಯರೇ, ಈಗಾಗಲೇ ತಮ್ಮೆಲ್ಲರಿಗೂ ತಿಳಿದಂತೆ ಸಿಂಧನೂರಿನ ನಗರದಲ್ಲಿ ಗೋರಕ್ಷಕರ ವಿರುದ್ಧ ನಡೆದಂತಹ ಹಲ್ಲೆ ಪ್ರಕರಣ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿ ಅದರಲ್ಲಿ ಸ್ವಲ್ಪ ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ನಾವು ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಿಸೋದಿಷ್ಟೇ, ಇಲ್ಲಿ ಪ್ರತಿ ವಾರ ಪ್ರತಿದಿನ ಈ ಅಕ್ರಮ ಗೋ ಸಾಗಾಣಿಕೆ ಸಿಂಧನೂರು ನಗರದಲ್ಲಿ ಬಹಳ ನಡೀತಾ ಇರ್ತಕ್ಕಂಥದ್ದು ನಾವೆಲ್ಲ ಕಾಣ್ತಾ ಇದ್ದೀವಿ. ಈಗಾಗಲೇ ಹಿಂದೆ ಕೂಡ ಇದರ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಕೂಡ ಒಂದು ಇತಿಹಾಸ ಇದೆ. ಅಷ್ಟಾಗಿ ಕೂಡ ಆ ಪ್ರಕರಣ ದಾಖಲಾಗಿ ಸ್ವಲ್ಪ ದಿನ ಮಾತ್ರ ಅದನ್ನ ನಿಲ್ಲಿಸಿ ಮತ್ತೆ ಅದೇ ಚಾಳಿಯನ್ನ ಮುಂದುವರಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿ ಸಿಂಧನೂರಿನಲ್ಲಿ ಬಹಳ ಜಾನುವಾರುಗಳ ಒಂದು ದೊಡ್ಡ ಸಂತೆನ ನಡೆಯುತ್ತೆ. ಅದು ಒಂದು 2-3 ದಿನಗಳ ಕಾಲ ನಿರಂತರವಾಗಿ ವಾರದಲ್ಲಿ ನಡೆಯೋದ್ರಿಂದ ಅದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಕೆಲವು ಗೋ ಅಂತಕರು ಆ ಗೋವುಗಳನ್ನ ಒಂದು ಯಾವುದೋ ಒಂದು ಹೊಸ ಬಡಾವಣೆಯಲ್ಲಿ ಆ ಬಡಾವಣೆಯಲ್ಲಿ ತೆಗೆದುಕೊಂಡು ಹೋಗಿ ವ್ಯಾಪಾರ ಮಾಡ್ತಾರೆ ಅನ್ನೋ ಒಂದು ಹಾಗೆ ಕಾಣಿಸ್ತಾ ಅಲ್ಲಿ ಮೂಲಕ ಈ ಸರ್ಕಾರಕ್ಕೆ ಒತ್ತಾಯ ಮಾಡೋದು. ಇವತ್ತು ದೇಶದಲ್ಲಿ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಲಾಗಿದೆ. ಆದಾಗ್ಯೂ ಕೂಡ ಇಲ್ಲಿನ ಕೆಲವು ದುಷ್ಕರ್ಮಿಗಳು
ಇವತ್ತು ಗೋಹತ್ಯೆಯನ್ನು ಒಂದು ದಂಧೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಅದರ ವಿರುದ್ಧ ನಮ್ಮ ಬಜರಂಗ ದಳದ ಕಾರ್ಯಕರ್ತರು ಯಾವತ್ತೂ ಅದರ ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಹಿಂದೂ ಪರವಾಗಿರ್ತಕ್ಕಂಥ ಕಾರ್ಯಕರ್ತರು, ಬಜರಂಗ ದಳ ಕಾರ್ಯಕರ್ತರು ಆ ಗೋಹತ್ಯೆ ನಿಷೇಧದ ವಿರುದ್ಧ ಸತತವಾಗಿ ಹೋರಾಟವನ್ನ ಇಡೀ ರಾಜ್ಯಾದ್ಯಂತ, ಇಡೀ ಜಿಲ್ಲೆಯಾದ್ಯಂತ, ಇಡೀ ಸಿಂಧನೂರಿನ ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ. ಇವತ್ತು ಆ ಒಂದು ಗೋರಕ್ಷಕರ ವಿರುದ್ಧ ಇವತ್ತ ಸುಳ್ಳು ಪ್ರಕರಣ ಕೂಡ ಇವತ್ತು ದಾಖಲಾಗಿದೆ. ಇವತ್ತು ನಕಲಿ ಪ್ರಕರಣ ಕೂಡ ಇವತ್ತು ದಾಖಲಾಗಿರ್ತಕ್ಕಂಥದ್ದು. ಇವತ್ತು ಅಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿರಲಾರದಂತವರ ಹೆಸರನ್ನು ಕೂಡ ಸೇರಿಸಿ ಇವತ್ತ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡೋದಿಷ್ಟೇ, ಆ ನಕಲಿ ಪ್ರಕರಣವನ್ನ ಕೂಡಲೇ ಬಿ ರಿಪೋರ್ಟ್ ಅನ್ನ ಹಾಕಬೇಕು, ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸುವಂತ ಆಗಬೇಕು. ಈಗಾಗಲೇ ಅರೆಸ್ಟ್ ಮಾಡಿದಂತವ್ರು ಇರಬಹುದು, ಇನ್ನೂ ಕೂಡ ಹಾಗೆ ಅದರ ತಲೆಮರೆಸಿಕೊಂಡಂತವ್ರು ಇರಬಹುದು, ಅವ್ರನ್ನ ಕೂಡಲೇ ಬಂಧಿಸುವಂತ ಕಾರ್ಯ ಆಗಬೇಕು. ಹಾಗೆ ಏನು ನಕಲಿ ಪ್ರಕರಣವನ್ನ ಹಿಂದೂಪರ ಕಾರ್ಯಕರ್ತರ ಮೇಲೆ ದಾಖಲಾಗಿದೆ, ಆ ಪ್ರಕರಣವನ್ನ ಕೂಡಲೇ ರದ್ದು ಮಾಡಿ ಅದನ್ನ ಬಿ ರಿಪೋರ್ಟ್ ಹಾಕುವಂತ ಕಾರ್ಯವನ್ನು ಆಗಬೇಕು ಅಂತೇಳಿ ಸ್ಥಳೀಯ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳಲ್ಲಿ ನಾನು ಮನವಿಯನ್ನ ಮಾಡ್ಕೋತೀನಿ. ಯಾಕಂದ್ರೆ ಇವತ್ತು ಒಂದು ಗೋರಕ್ಷಣೆ ಅಂತಕ್ಕಂಥ ಒಂದು ಪವಿತ್ರವಾದಂತ ಕೆಲಸ. ಇವತ್ತ ಹಿಂದೂಪರ ಕಾರ್ಯಕರ್ತರು ಇವತ್ತ ಆ ಕಾರ್ಯವನ್ನು ಮಾಡಬೇಕಾದಾಗ ಅವರ ವಿರುದ್ಧ ಸುಳ್ಳು ಪ್ರಕರಣಗಳನ್ನ ದಾಖಲೆ ಮಾಡತಕ್ಕಂಥದ್ದು ಇವತ್ತು ಅದು ಸರಿಯಾದ ಕ್ರಮ ಅಲ್ಲ. ಹಾಗಾಗಿ ತಾವು ಯಾವುದೋ ಒತ್ತಡಕ್ಕೆ ಮಣಿಯದೆ ಅದರನ್ನ ಸಂಪೂರ್ಣವಾಗಿ ತನಿಖೆ ಮಾಡಿ ಅದರಲ್ಲಿ ಪ್ರಕರಣದ ಸಂಪೂರ್ಣ ವಿವರಣೆಯನ್ನು ಪಡೆದುಕೊಂಡು ಅಲ್ಲಿರ್ತಕ್ಕಂಥ ನಕಲಿ ಕೇಸನ್ನ ಇವತ್ತು ಅದನ್ನ ಕೈ ಬಿಡುವಂತ ಕಾರ್ಯ ಆಗಬೇಕು. ಗೋರಕ್ಷಣೆ ವಿಷಯದಲ್ಲಿ ಯಾರು ಕೂಡ ಹಿಂದೇಟ್ ಹಾಕ್ಬಾರ್ರಿ. ಆದ್ರೆ ಒಂದು ವಿಷಯ, ನಿಮಗೆ ಕಾನೂನಿದೆ, ಪೊಲೀಸ್ ಇಲಾಖೆ ಇದೆ. ನೀವು ಪೊಲೀಸ್ ಇಲಾಖೆಗೆ ಕರೆ ಮಾಡುವಂತಕ್ಕದ್ದಾಗಲಿ ಅವರು ಸ್ಪಂದಿಸದೆ ಹೋದ್ರೆ ನಮಗೆ ಫೋನ್ ಮಾಡ್ರಿ. ಹಾಗೆ ಇಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಫೋನ್ ಮಾಡೋಣ. ಯಾಕಂದ್ರೆ ನಾವು ಕಾನೂನನ್ನ ಕೈಯಲ್ಲಿ ತೆಗೆದುಕೊಳ್ಳೋದು ಬೇಡ. ನಮಗೆ ಕಾನೂನಿದೆ, ಆ ಕಾನೂನಿನ ಮುಖಾಂತರ ನಾವು ಗೋರಕ್ಷಣೆಯನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹಿಂದೂ ಪರ ಕಾರ್ಯಕರ್ತರು ಮತ್ತು ಬಜರಂಗ ದಳದ ಮುಖಂಡರಿಗೆ ಹೇಳ್ತಾ, ನೀವು ಯಾವಾಗ ಕರೆದ್ರು ಕೂಡ ನಿಮ್ಮ ಈ ಒಂದು ಒಳ್ಳೆ ಕಾರ್ಯಕ್ಕೆ, ಒಂದು ಗೋರಕ್ಷಣೆ ವಿಷಯದಲ್ಲಿ ನಿಮ್ಮ ಜೊತೆಗೆ ನಾವೆಲ್ಲ ಹಿರಿಯರು ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾವತ್ತು ಹಿಂದೂ ಪರ ಕಾರ್ಯಕರ್ತರು ದುಡ್ಡಿಡಬಾರದು. ಇಂಥ ಕೇಸ್ಗಳು ಹಾಕೋದು ಇವೆಲ್ಲ ಸಾಮಾನ್ಯ. ಅಂತ ಕೇಸ್ಗಳಿಗೆ ಯಾರು ಹೆದರತಕ್ಕಂತ ಅವಶ್ಯಕತೆ ಇಲ್ಲ. ಇವತ್ತು ನಾನು ಹೇಳೋದಿಷ್ಟೇ, ನಾವು ಯಾರು ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದು ಬೇಡ. ನಮಗಾಗಿ ಕಾನೂನುಗಳಿದಾವೆ. ಆ ಕಾನೂನಿನ ಮುಖಾಂತರ ನಾವು ಅವರ ಮೊರೆವಾಗಿ, ಕಾನೂನಿನ ಮೊರೆವಾಗಿ ಆ ಒಂದು ಗೋ ಹಂತಕರಿಗೆ ಶಿಕ್ಷೆಯನ್ನು ಕೊಡಿಸುವಂತ ಕಾರ್ಯವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಸಭೆಯಲ್ಲಿ ನನಗೆ ಮಾತು. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆ ಕರೆಪ್ಪಣ್ಣವರು ಸಿಂಧೂರ ಪ್ರತೀಕವಾಗಿ ಏನಂತಂದ್ರೆ ಗೋರಕ್ಷಣೆಯ ಕೆಲಸದಲ್ಲಿ ನಮ್ಮ ಹಿಂದೂ ಸಂಘಟನೆಯ ಎಲ್ಲ ಮಿತ್ರರು ನಿಜವಾಗ್ಲೂ ಕೂಡ ಗೋ ರಕ್ಷಿಸತಕ್ಕಂತ ಕೆಲಸವನ್ನ ಮಾಡಿರೋದು ನಮ್ಮ ಹೆಮ್ಮೆಯ ವಿಷಯ. ಏನಂತಂದ್ರೆ ಗೋಮಾತೆ ನಮ್ಮ ಹಿಂದೂ ಧರ್ಮದಲ್ಲಿ ತಾಯಿಗೆ ನಾವು ಗೋಮಾತೆಯನ್ನ ಹೋಲಿಸ್ತಕ್ಕಂಥದ್ದು, ಅಂದ್ರೆ ತಾಯಿ ಅಂತೇಳಿ ಎಲ್ಲರ ಮನೆಯಲ್ಲಿ ಕೂಡ ಪೂಜೆ ಮಾಡ್ತಕ್ಕಂಥದ್ದು ನಾವೆಲ್ಲ ಕಂಡಿದೀವಿ, ನೋಡಿದೀವಿ. ಇಂಥ ಒಂದು ಗೋಮಾತೆಯನ್ನ ಅವರು ತೆಗೆದುಕೊಂಡು ಹೋಗಿ, ಅಂದ್ರೆ ಕಾನೂನು ಬಾಹಿರವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದನ್ನ ನಾವು ನೋಡಿ ನಮ್ಮ ಯುವಕರು ತಡೆದ್ರೆ ಅವ್ರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಯಾರು ಕಾನೂನು ಕೈಗೆತ್ಕೊಳ್ಳೋದನ್ನ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಅಧಿಕಾರವನ್ನ? ಯಾಕಂತಂದ್ರೆ ನಮ್ಮವ್ರು ನಿಂದ್ರಿಸಿರ್ಬೋದು, ಅದಕ್ಕೆ ಅವರು ಹೋಗ್ಬೇಕಲ್ಲ ಕಾನೂನಿಗೆ, ಅವರು ಪೊಲೀಸರಿಗೆ ಕೇಳ್ಬೇಕಲ್ಲ. ನಾವೇ ಪೊಲೀಸರಿಗೆ ಕೇಳಿ ನಿಲ್ಸೋದಕ್ಕಿಂತ ಅವರನ್ನ ತಡೆದಾಗ ನಮಗೆ ಗೋಮಾತೆ ಮೇಲೆ ಪ್ರೀತಿ ಇರ್ತಕ್ಕಂಥದ್ದನ್ನ ನೋಡಿ ನಾವು ನಿಂದಿಸಿದ್ದೇವೆ. ಅದು ಒಯ್ತಕ್ಕಂಥದ್ದು ರೀತಿ ನೋಡಿದ್ರೆ, ಆ ಒಂದು ಚಿತ್ರಹಿಂಸೆ, ಆ ಗೋಗಳಿಗೆ ಕೊಡ್ತಕ್ಕಂಥ ಚಿತ್ರಹಿಂಸೆಯನ್ನ ನೋಡಿದ್ರೆ ಯಾರಿಗಾದ್ರೂ ಮರಗ್ತಕ್ಕಂಥದ್ದು. ಅಂತ ಒಂದು ಇದರಲ್ಲಿ ನಮ್ಮ ಯುವಕರು ತಡೆದಿದ್ದಾರೆ. ತಡೆದ್ಮೇಲೆ ಅವ್ರ ಮೇಲೆ ಎಲ್ಲೇ ಮಾಡ್ತಕ್ಕಂಥದ್ದು ಎಂತದ್ದು? ಅದೇ ಯಾರು ಹೇಳಿರೋದು ಇವರಿಗೆ? ಕಾನೂನನ್ನ ಕೈಗೆತ್ಕೊಳ್ತಕ್ಕಂಥದ್ದನ್ನ ಯಾರು ಹೇಳಿಲ್ಲ. ಇವ್ರು ಯಾಕೆ ಹೋಗಬಾರದು ಪೊಲೀಸ್ ಸ್ಟೇಷನ್ಗೆ? ಇವರು ಈ ತರ ನಮ್ಮ ನಿಲ್ಸಕಚ್ಚಾರ ಅಂತಾರೆ. ಅಂದ್ರೆ ಅವ್ರ ಹತ್ರ ಯಾವುದೇ ಪ್ರೂಫ್ ಇಲ್ಲ. ಈ ಗೋ ಸಾಗಾಣಿಕೆ ಮಾಡ್ತಕ್ಕಂಥದ್ದು ಅವರು ಕೂಡ ಕಾನೂನು ಬಾಹಿರವಾಗಿ ಸಾಗಾಣಿಕೆ ಮಾಡ್ತಕ್ಕಂಥದ್ದಿದೆ. ಅದಕ್ಕೆ
ನಮ್ಮ ಯುವಕರಿಗೂ ಕೂಡ ನಾವು ಹೇಳಿದ್ದೇವೆ, ಕರೆಪಣ್ಣವ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಏನೇ ಇದ್ರು ಕೂಡ ಯಾಕಂತಂದ್ರೆ ಒಬ್ರೊಬ್ರು ಹೋಗೋದ್ರಲ್ಲಿಂದ ಅವರು ನಮ್ಮ ಸಿಂಧನೂರಿಗಿಂತ ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಇದೆಂತದ್ದು ಎಲ್ಲಿ ಅಂದ್ರೆ ಶಿಕ್ಷೆ ಅವರಿಗೆ ಇನ್ನೂ ಅದರಲ್ಲಿ ಇರ್ತಕ್ಕಂಥ ಎಲ್ಲರನ್ನ ಹುಡುಕಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಈ ಮುಂದೆ ನಮ್ಮ ಯುವಕರಿಗೆ, ನಮ್ಮ ಸಿಂಧನೂರು ನಗರದ ಎಲ್ಲ ತಾಲೂಕಿನ ಎಲ್ಲ ಯುವಕರಿಗೆ ನಾವೆಲ್ಲ ಜೊತೆ ಇರ್ತೇವೆ ಅಂತೇಳಿ ಇಂಥ ಒಂದು ಗೋರಕ್ಷಣೆಯನ್ನ ನಾವ್ಯಾರು ಬಿಡೋದು ಬೇಡ. ಆದ್ರೆ ಅವರು ಕಾನೂನು ಕ್ರಮವನ್ನು ಕೈಗೆತ್ತಿಕೊಂಡಿರೋದು ಖಂಡನೀಯ ಅಂತೇಳಿ ಅಂತವ್ರಿಗೆ ಶಿಕ್ಷೆ ಆಗ್ಲೇಬೇಕಂತೇಳಿ ಮತ್ತೊಮ್ಮೆ ಹೇಳ್ತಾ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು, ಸ್ವಾಮೀಜಿಗಳು ಹಾಗೂ ನಮ್ಮ ಬಜರಂಗ ದಳದ ಕಾರ್ಯಕರ್ತರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಮೊನ್ನೆ ಆಗಿರ್ತಕ್ಕಂಥ ಘಟನೆ ಅತ್ಯಂತ ದುರದೃಷ್ಟಕರ ಘಟನೆ ಇದು. ಯಾಕಂದ್ರೆ ಗೋಮಾತೆಯನ್ನ ನಾವು ಅತ್ಯಂತ ಪೂಜನೀಯ ಸ್ಥಾನದಲ್ಲಿ ನಾವು ಪೂಜೆ ಮಾಡ್ತೀವಿ. ನಾವು ಹಿಂದೂಗಳು ನಂಬಿರ್ತಕ್ಕಂಥ ಮುಕ್ಕೋಟಿ ದೇವತೆಗಳು ಗೋಮಾತೆಯಲ್ಲಿ ವಾಸಿಸ್ತಾರೆ ಅಂತ ನಾವು ನಂಬಿರ್ತೀವಿ. ಆದ್ರೆ ಅಂತ ಗೋಮಾತೆಯನ್ನ ರಕ್ಷಣೆ ಮಾಡುವಂತ ಅತ್ಯಂತ ಪ್ರಮುಖ ಸ್ಥಾನದಲ್ಲಿ ನಿಂತ್ಕೊಂಡು ಕಾಪಾಡುವಂಥದ್ದು ನಮ್ಮ ಬಜರಂಗ ದಳ. ಈ ಬಜರಂಗ ದಳ ಉತ್ತರ ಪ್ರದೇಶದಿಂದ ಹುಟ್ಟಿ ಇವತ್ತು ಇಡೀ ರಾಜ್ಯ ಪೂರ ವಿಸ್ತಾರವಾಗಿ ಹರಡಿಕೊಂಡಿದೆ. ಯಾಕಂದ್ರೆ ಇಂಥ ಸಣ್ಣ ಪುಟ್ಟ ಘಟನೆಗಳು ಬಜರಂಗ ದಳ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗ್ತಾ ಇರುವಂತದ್ದು ಅತ್ಯಂತ ಖಂಡನೀಯ. ಯಾಕಂದ್ರೆ ನಮ್ಮ ಆತ್ಮಸ್ಥೈರ್ಯವನ್ನ, ನಮ್ಮ ಒಂದು ಆ ಕಾರ್ಯವನ್ನ ಹಿಮ್ಮಡಿಗೊಳಿಸೋಕೋಸ್ಕರನೇ ಇಂಥ ಹಿಮ್ಮೆಟ್ಟಿಸ್ಬೇಕಂತ ಹೇಳಿ ಇಂಥ ಒಂದು ಹಲ್ಲೆಗಳು ನಡೀತಾ ಇದಾವೆ. ಇದನ್ನ ನಾವೆಲ್ಲರೂ ಸೇರಿ ಅತ್ಯಂತ ಖಂಡನೆ ಮಾಡಬೇಕು. ಆಮೇಲೆ ನಾವು ಇದರಿಂದ ಹೊರಬಂದು ಇದರಿಂದ ಯಾರು ಕುಗ್ಗಬಾರ್ದು. ಇದು ನಾವು ಹಲ್ಲೆ ನಡೆದನ್ನ ನಾವು ಹಿಂದಕ್ಕೆ ತಗೊಳ್ಳಾರ್ದೆ ನಾವು ಅತ್ಯಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ನಾವು ನಮ್ಮ ಗೋರಕ್ಷಣೆಯನ್ನ ಇನ್ನ ಅತ್ಯಂತ ಮುಖ್ಯವಾಗಿ ಕಾಪಾಡಬೇಕಾಗಿ ನಾನು ಕೇಳ್ಕೊಂತೀನಿ. ಎಲ್ಲ ಬಜರಂಗ ಕಾರ್ಯಕರ್ತರು ಮತ್ತು ಎಲ್ಲರಿಗೂ ನನ್ನ ಧನ್ಯವಾದಗಳು. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮ್ಮ ಬೆಂಬಲ ಇದಕ್ಕೆ ಸಂಪೂರ್ಣವಾಗಿದೆ. ತಾವು ಯಾವಾಗ ಕರೆದ್ರು ನಾವೆಲ್ಲರೂ ಜೊತೆಗಿದ್ದು ಇಂಥ ಒಳ್ಳೆ ಕಾರ್ಯದಲ್ಲಿ ಭಾಗಿಯಾಗಬೇಕಂತ ನಾನು ಕೇಳ್ತೀನಿ. ಗೋಮಾತೆಯ ರಕ್ಷಣೆಗಾಗಿಯೇ ನಾವೆಲ್ಲ ಪಣ ತೊಟ್ಟು ನಿಂತ್ಕೊಂಡಿದ್ದೇವೆ. ಆದ್ರೆ ನಾವೆಲ್ಲ ಏನ್ ಅನ್ಕೊಳ್ತೀವಲ್ಲ, ಅವ್ರು 100 ಜನ ಬರ್ತಾರ, 1000 ಜನ ಬರ್ತಾರ, ನಮ್ಮವ್ರು ಯಾರು ಬರೋದಿಲ್ಲ, ಒಗ್ಗಟ್ಟಿಗೆ ಯಾರು ನಿಂತ್ಕೊಳ್ಳೋದಿಲ್ಲ ಅಂತ. ಮೊನ್ನೆ ನಡೆದ ಘಟನೆ ನಿಮ್ಗೆಲ್ರಿಗೂ ನೆನಪಿಸ್ತೀನಿ. ನಮ್ಮ ಕಾರ್ಯಕರ್ತರು ಎಷ್ಟು ಜನ ಹೋಗಿದ್ವಿ ಇಲ್ಲಿ? 5 ಜನ. ಅವ್ರು ಎಷ್ಟು ಜನ ಇದ್ರು ಎದುರುಗಡೆ? 500 ಜನ. ಒಬ್ಬೊಬ್ಬ ಕಾರ್ಯಕರ್ತ ಎಷ್ಟು ಜನರಿಗಾದ? ಒಬ್ಬೊಬ್ಬ ಕಾರ್ಯಕರ್ತ ಎಷ್ಟು ಜನರಿಗಾದ? 100 ಜನರಿಗೆ ತಾಳಿಸುವಂತ ಶಕ್ತಿ ನಮ್ಮೊಳಗಡೆ ಶ್ರೀರಾಮ ಬಜರಂಗಿಯನ್ನು ಕೊಟ್ಟಿದ್ದಾರೆ. ನಮ್ಮೊಳಗಡೆ ಸಂಘಟನೆ ಇಲ್ಲ ಅಂತ ಯಾರು ಹೇಳ್ತಾರೆ? ನಮ್ಮೊಳಗಡೆ ಒಗ್ಗಟ್ಟಿಲ್ಲ ಅಂತ ಯಾರು ಹೇಳ್ತಾರೆ? 100 ಜನರಿಗೆ ಒಬ್ಬ ಕಾರ್ಯಕರ್ತ ಅಂದ್ರೆ ಸುಮ್ಮನೆನಾ? ಇನ್ನು ಅರ್ಥ ಮಾಡ್ಕೊಂಡ್ರೆ ಬಜರಂಗ ದಳದ ಕಾರ್ಯಕರ್ತರು ಎಷ್ಟು ಜನ ಇದೀವಿ ಸಿಂಧನೂರು ಒಳಗಡೆ? 100 ಜನ ಇದೀವಿ. ಎಷ್ಟು ಜನರಿಗೆ ಸರಿ ಸಮಾನ ಆಗ್ತೀರಿ ನಾವು? ಈ ಬರುವಂತವ್ರೆಲ್ಲ ನಮ್ಗೆಲ್ಲ ಲೆಕ್ಕ ಏನ್ರಿ? ಲೆಕ್ಕನ ನಮ್ಗೆ ಯಾರು ಲೆಕ್ಕ ಅಲ್ಲ. ಆದ್ರೆ ನಾವು ತಾಳ್ಮೆಯಿಂದ ಇರ್ತೀವಿ. ಯಾಕೆ? ನಮ್ಮ ಸಂವಿಧಾನಕ್ಕೆ, ನಮ್ಮ ರಾಷ್ಟ್ರ ಗೌರವಕ್ಕೆ ನಾವೆಲ್ಲ ತಲೆಯನ್ನ ಬಾಗ್ತೀವಿ ಅನ್ನೋ ಕಾರಣಕ್ಕೆ ನಾವೆಲ್ಲ ಸುಮ್ಮನೆ ಇರ್ತೀವಿ. ಯಾಕೆ? ಯಾರಿಗೆ ಗೊತ್ತಿಲ್ಲ ಏನು? ಗೋ ಹತ್ಯೆ ನಿಷೇಧ ಆಗಿದೆ, ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಗಿದೆ. ಯಾವುದೇ ಜಾನುವಾರುಗಳನ್ನ ಹತ್ಯೆ ಮಾಡಬಾರ್ದು. 2020 ಕಾಯ್ದೆಯ ಪ್ರಕಾರ, 2020 ವಿಧೇಯಕದ ಪ್ರಕಾರ ಯಾವುದೇ ಗೋವನ್ನ ಹತ್ಯೆಗಾಗಿ ಅಥವಾ ಯಾವುದೇ ಎಮ್ಮೆಯನ್ನ, ಕೋಣವನ್ನ ಹತ್ಯೆಗಾಗಿ ಸಾಗಾಟ ಮಾಡುವ ಹಾಗಿಲ್ಲ. ಇದು ಪೊಲೀಸರಿಗೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ, ಇಲ್ಲಿರುವಂತಹ ಎಲ್ಲ ಜನಪ್ರತಿನಿಧಿಗಳಿಗೂ ಗೊತ್ತಿದೆ. ಮತ್ ಯಾಕೆ ಇದೆಲ್ಲ ಸಾಗಾಟ ಆಗ್ತಿದೆ? ಯಾಕೆ ಮನೆಗಳಲ್ಲೂ ಹತ್ಯೆ ಆಗ್ತಿದೆ? ನೀವು ಹಳ್ಳಿಗಳ ಒಳಗಡೆ ಹೋದ್ರೆ ದನಗಳನ್ನ ತಗೊಂಡ್ ಬರ್ತಾರೆ, ಕಡಿತಾರೆ, ಕಡಿದು ಇಲ್ಲಿಂದ ಮಾಂಸವನ್ನ ರಫ್ತು ಮಾಡ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಗೆ. ಯಾಕಿದೆ? ಯಾರಿಗೂ ಗೊತ್ತೇ ಇಲ್ಲನ್ರಿ? ಎಲ್ರಿಗೂ ಗೊತ್ತಿರೋದು ಅದಲ್ಲ. ಮತ್ತೆ ಕಾಯ್ದೆಗಳಿರೋದು ಯಾವ್ದ್ರ ಸಲುವಾಗಿ? ಬರೀ ಪೇಪರ್ಗಳಿಗೆ ಮಾತ್ರ ಸೀಮಿತನಾ? ಅದು ಜಾರಿಗೆ ಬರ್ಬೇಕಲ್ಲ. ಅದು ಜಾರಿಗೆ ಬರಬೇಕು ಅಂತಾನೆ ಎಷ್ಟೋ ಸರಿ ನಾವು ಮನವಿಗಳನ್ನ ಕೊಟ್ಟಿದ್ದೀವಿ. ತಾಲೂಕಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ, ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿದ್ದೀವಿ, ಮುನ್ಸಿಪಾಲಿಟಿಗೂ ಕೊಟ್ಟಿದ್ದೀವಿ. ಮತ್ತೆ ಯಾಕೆ ಇದರ ಬಗ್ಗೆ ಇವರೆಲ್ಲ ಕ್ರಮ ತಗೊಳ್ತಾ ಇಲ್ಲ? ಇವರೆಲ್ಲ ಸರಿಯಾಗಿ ಕ್ರಮ ತಗೊಂಡಿದ್ದಿದ್ರೆ ನಮ್ಮ ಕಾರ್ಯಕರ್ತರು ಯಾಕೆ ಅಲ್ಲಿಗೆ ಹೋಗ್ತಿದ್ರು? ನಮ್ಮ ಕಾರ್ಯಕರ್ತರು ಯಾಕೆ ಗಾಡಿಗಳನ್ನ ನಿಲ್ಲಿಸ್ತಿದ್ರು? ನಮ್ಮ ಕಾರ್ಯಕರ್ತರ ಮೇಲೆ ಯಾಕೆ ಏಟುಗಳು ಬೀಳ್ತಿತ್ತು? ಯಾಕೆ? ತಪ್ಪು ಎಲ್ಲೋ ನಡೀತಾ ಇದೆ. ಆ ತಪ್ಪು ನಡೆಯೋದನ್ನ
ತಡಿಬೇಕು ಅನ್ನೋ ಕಾರಣಕ್ಕಾಗಿ, ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹೋಗಿ ಗಾಡಿಗಳನ್ನ ನಿಲ್ಲಿಸ್ತೀವಿ ಅಷ್ಟೇ. ಯಾರ ಮೇಲೂ ಕೂಡ ನಾವು ಹಲ್ಲೆಯನ್ನ ಮಾಡೋದಿಲ್ಲ. ಇಮಿಡಿಯೇಟ್ ಆಗಿ ಪೊಲೀಸರನ್ನೇ ಕರ್ಕೊಂಡು ಪೊಲೀಸರನ್ನೇ ಕರೆಸ್ತೀವಿ. ಅಲ್ಲಿ ನಾವೆಲ್ಲ ಗಾಡಿಗಳನ್ನ ತಗೊಂಡು ಏನಾದ್ರು ಎಲ್ಲರೂ ತಗೊಂಡು ಓಡೋಗ್ತೀವ? ದನಗಳನ್ನ ಎಷ್ಟೋ ಗಾಡಿಗಳನ್ನ ಹಿಡಿದಿದೀವಿ. ಯಾರಾದ್ರೂ ದನಗಳನ್ನ ತಗೊಂಡು ಓಡೋಗಿದೀವ? ಗಾಡಿಗಳನ್ನ ತಗೊಂಡು ಓಡೋಗಿದೀವ? ಎಲ್ಲಿ ಒಟ್ಟಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಬಜರಂಗ ದಳದ ಸಿಂಹಗಳನ್ನು ಇಲಿಗಳ ರೂಪದಲ್ಲಿ ಬಂದು ಅಟ್ಯಾಕ್ ಮಾಡ್ಯಾರ. ಇದನ್ನು ತಿಳ್ಕೊಳ್ಳಿ. ಬಜರಂಗ ದಳದ